ಹಿತ್ತಲವಾದ ಕೈಗಳು, ಬಲಹೀನವಾದ ಮೊಣಕಾಲು, ಭಕ್ತಿ ಬೆನ್ನ ಹಿಂದೆ ಒಣಗಿದ ಮರದಂತೆ ಇದ್ದು, ವಚನಜ್ಞಾನ ಸಂಪೂರ್ಣ ಸ್ಥಗಿತವಾಗಿ ಪ್ರಾರ್ಥನಾ ಕೋಣೆಗಳು ಕತ್ತಲಲ್ಲಿ ಮುಚ್ಚಲ್ಪಟ್ಟಾಗ ಹಠಾತ್ತಾಗಿ ಒಂದು ಬದಲಾವಣೆ ಬಂದರೆ ಹಲ್ಲೆಲೂಯ ಹಾಡುಗಳು ಎಲ್ಲ ಕಡೆ ಕೇಳುತ್ತಿದ್ದರೆ ಸ್ತೋತ್ರದ ಸುವಾಸನೆ ಸ್ವರ್ಗದತ್ತ ಓಡಿದರೆ ಎಷ್ಟೋ ಚೆನ್ನ. ನಾವು ಮಾತನಾಡ್ತಾ ಇರೋದು ಉಜ್ಜೀವನದ ಬಗ್ಗೆ. ಉಜ್ಜೀವನ ಎಂಬ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಕ್ರೈಸ್ತರಿಗೆ ಉಜ್ಜೀವನದ ಬಗ್ಗೆ ತಿಳುವಳಿಕೆಯನ್ನು ಒದಗಿಸುವಂಥದ್ದು. ಎರಡನೇದಾಗಿ ಉಜ್ಜೀವನಕ್ಕಾಗಿ ಪರಿಣಾಮಕಾರಿಯಾಗಿ ಪ್ರಾರ್ಥಿಸುವಂತೆ ವೀಕ್ಷಕರನ್ನು ಪ್ರೇರೇಪಿಸುವುದೇ ಈ ಉಜ್ಜೀವನ ಎಂಬ ಹೊಸ ಕಾರ್ಯಕ್ರಮದ ಉದ್ದೇಶವಾಗಿದೆ. ಹಾಗಾದರೆ ಬನ್ನಿ, ಈ ದಿನ ಕೂಡ ಉಜ್ಜೀವನ ಅಂದರೆ ಏನು ಎಂಬುದಾಗಿ ನೋಡಿಕೊಳ್ಳೋಣ. ಪ್ರತಿ ತಲೆಮಾರಿನಲ್ಲೂ ಉಜ್ಜೀವನಗಳು ನಡೆದಿವೆ. ಅವು ಇತಿಹಾಸದ ಹಾದಿಯನ್ನು ಬದಲಾಯಿಸಿದ ಪವಿತ್ರಾತ್ಮನ ಬೃಹತ್ ಚಲನೆಗಳು. ಪ್ರತಿ ಉಜ್ಜೀವನದಲ್ಲಿ ತಮ್ಮ ಕರೆಗೆ ಉತ್ತರಿಸಲು ಆರಿಸಿಕೊಂಡ ನಿಮ್ಮಂಥ ವಿಶ್ವಾಸಿಗಳಿದ್ದರು. ಅವರು ಆ ಪೀಳಿಗೆಗೆ ಒಂದು ಉದಾಹರಣೆಯಾದರು. ನಿಮ್ಮ ಪೀಳಿಗೆಯಲ್ಲಿ ಅವರಂತೆ ಆಗಲು ನಿಮ್ಮನ್ನು ದೇವರು ಕರೆಯುತ್ತಿದ್ದಾನೆ. ಅಳಿಯುತ್ತಿರುವ ಸಭೆಗೆ ಉಜ್ಜೀವನವೇ ಉತ್ತರ. ಸಮಾಜದಲ್ಲಿನ ದುಷ್ಟತನಗಳಿಗೆ ಉಜ್ಜೀವನವೇ ಔಷಧಿ. ವೈರಿಗೆ ಉಜ್ಜೀವನವೇ ಗುಂಡೇಟು. ಮುಳುಗುತ್ತಿರುವ ಸಭೆಗೆ ಉಜ್ಜೀವನವೇ ಜೀವನೌಕೆ. ಇತಿಹಾಸದಲ್ಲಿ ಉಜ್ಜೀವನವು ಸತ್ಯವಾಗಿತ್ತು. ಅದು ಹಳೆ ಒಡಂಬಡಿಕೆಯ ಸಮಯದಲ್ಲಿ ಇದ್ದಿತ್ತು, ಹೊಸ ಒಡಂಬಡಿಕೆಯ ಸಮಯದಲ್ಲೂ ಇರುವುದು. ಉಜ್ಜೀವನವು ತನ್ನ ಜನರಿಗೆ ದೇವರು ನೀಡುವ ಆಶೀರ್ವಾದವಾಗಿದೆ. ಉಜ್ಜೀವನವು ದೇವರ ವಾಗ್ದಾನವಾಗಿದೆ. ಉಜ್ಜೀವನವು ನವೀಕರಣವಾಗಿದೆ. ಉಜ್ಜೀವನವು ಹೊಸ ಜೀವಿತವಾಗಿದೆ. ಉಜ್ಜೀವನವು ಪುನರ್ಸ್ಥಾಪನೆಯಾಗಿದೆ. ಉಜ್ಜೀವನವು ಅಳಿಯುತ್ತಿರುವ ಸಭೆಯನ್ನು ಪುನಶ್ಚೇತನಗೊಳಿಸುತ್ತದೆ. ಕಳಂಕಿತವಾಗಿರುವ ಸಭೆಯನ್ನು ಉಜ್ಜೀವನವು ಪರಿಶುದ್ಧಗೊಳಿಸುತ್ತದೆ. ನಿರ್ಬಲವಾಗಿರುವ ಸಭೆಯನ್ನು ಉಜ್ಜೀವನವು ಬಲಪಡಿಸುತ್ತದೆ. ದೌರ್ಬಲ್ಯವಾಗಿರುವ ಸಭೆಯನ್ನು ಉಜ್ಜೀವನವು ಪುನಶ್ಚೇತನಗೊಳಿಸುತ್ತದೆ. ಉಜ್ಜೀವನವು ಬೆಂಕಿಯಾಗಿದೆ. ಅದು ಉಳಿಯುತ್ತದೆ, ಹರಡುತ್ತದೆ, ಮಾಂಸವನ್ನು ದಹಿಸುತ್ತದೆ, ಆತ್ಮವನ್ನು ಚುರುಕುಗೊಳಿಸುತ್ತದೆ, ಸಭೆಯನ್ನು ದೇವರಿಗಾಗಿ ಹತ್ತಿ ಉರಿಯುವಂತೆ ಮಾಡುತ್ತದೆ. ವ್ಯಕ್ತಿಗೆ, ಸಭೆಗೆ, ಸಮಾಜಕ್ಕೆ, ರಾಷ್ಟ್ರಕ್ಕೆ ಮತ್ತು ಇಡೀ ಪ್ರಪಂಚಕ್ಕೆ ಉಜ್ಜೀವನವು ಅವಶ್ಯಕವಾಗಿದೆ. ಹಾಗಾದರೆ ಬನ್ನಿ, ನಾವು ನಿಮ್ಮನ್ನ ಮುಖಾಮುಖಿಯಾಗಿ ಉಜ್ಜೀವನದ ಅನುಭವದ ಕಡೆಗೆ ಕೊಂಡೋಗಲಿಕ್ಕಿದ್ದೇವೆ. ಇದು ಒಂದು ಉಜ್ಜೀವನದ ಶಬ್ದ. ಹಾಗಾದರೆ ಉಜ್ಜೀವನ ಅಂದರೆ ಏನು? ಒಂದು ಪ್ರದೇಶದಲ್ಲಿ ಅನೇಕ ಜನರು ಒಂದೇ ಸಮಯದಲ್ಲಿ ದೇವರ ಅಸಾಮಾನ್ಯವಾದ ಪ್ರಸನ್ನತೆಯನ್ನು ಅನುಭವಿಸುವ ಘಟನೆಗಳ ಸರಣಿಗಳೇ ಉಜ್ಜೀವನವಾಗಿದೆ. ಉಜ್ಜೀವನ ಅಂದರೆ ಏನು? ಪಾಪದ ಅರಿವನ್ನು ಹುಟ್ಟಿಸಿ ಅನೈತಿಕತೆಯಿಂದ ನೈತಿಕತೆಗೆ, ಅನಾಚಾರದಿಂದ ದೈವಿಕತೆಗೆ, ಜಾತ್ಯತೀತತೆಯಿಂದ ಆಧ್ಯಾತ್ಮದ ಕಡೆಗೆ, ಲೌಕಿಕತೆಯಿಂದ ಪರಲೋಕದ ಕಡೆಗೆ, ಸಂಪ್ರದಾಯದಿಂದ ದೇವರ ವಾಕ್ಯದ ಕಡೆಗೆ ಜೀವಿತವನ್ನು ಮಾರ್ಪಡಿಸುವ ಕಾರ್ಯವೇ ಉಜ್ಜೀವನವಾಗಿದೆ. ಉಜ್ಜೀವನ ಅಂದರೆ ಏನು? ಅಧೋಗತಿಯಲ್ಲಿರುವ ಸಭೆಯನ್ನು ತನ್ನ ಮೊದಲಿನ ಉತ್ತಮ ಸ್ಥಿತಿಗೆ ತರುವುದೇ ಉಜ್ಜೀವನವಾಗಿದೆ. ದುರ್ಗತಿಗೆ ಇಳಿದ ಸಭೆಯನ್ನು ಆದಿ ಸಭೆಯ ಸ್ಥಾನಕ್ಕೆ ಮತ್ತೆ ಸ್ಥಾಪಿಸುವುದೇ ಉಜ್ಜೀವನವಾಗಿದೆ. ಉಜ್ಜೀವನವು ಏನನ್ನ ಒಳಗೊಂಡಿರುತ್ತದೆ?
ಉಜ್ಜೀವನವು ಪುನಃಸ್ಥಾಪನೆಯನ್ನು ಒಳಗೊಂಡಿದೆ. ಉಜ್ಜೀವನವು ದೇವರ ವಾಕ್ಯವನ್ನು ಒಳಗೊಂಡಿದೆ. ಉಜ್ಜೀವನವು ದೇವರ ಕಡೆಗೆ ಹಿಂತಿರುಗುವುದನ್ನು ಒಳಗೊಂಡಿದೆ. ಉಜ್ಜೀವನವು ಸುಧಾರಣೆಯನ್ನು ಒಳಗೊಂಡಿದೆ. ಉಜ್ಜೀವನವು ರೂಪಾಂತರವನ್ನು ಒಳಗೊಂಡಿದೆ. ಉಜ್ಜೀವನವು ಪಾಪದ ಅರಿವನ್ನು ಒಳಗೊಂಡಿದೆ. ಉಜ್ಜೀವನವು ಪರಿಶುದ್ಧತೆಯನ್ನು ಒಳಗೊಂಡಿದೆ. ಉಜ್ಜೀವನವು ಸಂತೋಷವನ್ನು ಒಳಗೊಂಡಿದೆ. ಉಜ್ಜೀವನವು ಪ್ರಾರ್ಥನೆಯನ್ನು ಒಳಗೊಂಡಿದೆ. ವಿಶೇಷ ಕೂಟಗಳಿಲ್ಲದೆ, ದೊಡ್ಡ ಜಾಹೀರಾತುಗಳಿಲ್ಲದೆ, ಪರಿಶುದ್ಧಾತ್ಮನು ಪಟ್ಟಣ ಮತ್ತು ನಗರಗಳಲ್ಲಿ ಅತಿಶಯವಾದ ಶಕ್ತಿ ಹಾದು ಹೋಗಿ ಮನುಷ್ಯರಲ್ಲಿ ಭಯಂಕರವಾದ ಪಾಪದ ಅರಿವನ್ನು ಉಂಟು ಮಾಡಿ ಪ್ರತಿ ಮನೆಯು ಪವಿತ್ರಾಲಯವಾಗಿ, ಪ್ರತಿ ಅಂಗಡಿಯು ಪ್ರವಚನ ಪೀಠವಾಗಿ, ಪ್ರತಿ ಹೃದಯವು ಒಂದು ಯಜ್ಞವೇದಿಯಾಗುವಂತೆ ಮಾಡುವುದೇ ಉಜ್ಜೀವನವಾಗಿದೆ. ಪ್ರೀತಿಯ ವೀಕ್ಷಕರೇ, ಈ ದಿನ ಕೂಡ ಡಂಕನ್ ಕೆಂಬಲ್ ಎಂಬವರ ಸೇವೆಯಲ್ಲಿ ನಡೆದ ಉಜ್ಜೀವನದ ಕುರಿತಾಗಿ ನೋಡೋಣ. ರೆವರೆಂಡ್ ಡಂಕನ್ ಕೆಂಬಲ್ ರವರು ಸ್ಕಾಟ್ಲೆಂಡಿನ ಯುನೈಟೆಡ್ ಫ್ರೀ ಚರ್ಚಿನ ಸಭಾಪಾಲಕರಾಗಿದ್ದರು. ಹೈಬ್ರಿಡ್ಸ್ ಎಂಬ ಸ್ಥಳದಲ್ಲಿ 1949ರಲ್ಲಿ ಪ್ರಾರಂಭವಾಗಿ ಬಹಳ ವರ್ಷಗಳ ತನಕ ಮುಂದುವರಿದ ಭಕ್ತಿ ಸಂಜೀವನಕ್ಕೆ ಕಾರಣರಾಗಿದ್ದವರು. ಒಂದು ವೇಳೆ ಆ ಶತಮಾನದಲ್ಲಿ ಅವರಂತೆ ಕರ್ತನ ಬಲವನ್ನು ಹೊಂದಿರುವ ಅನುಭವಶಾಲಿಗಳು ಬೇರೆ ಯಾರೂ ಇರಲಿಕ್ಕಿಲ್ಲ. 1972ನೇ ಇಸ್ವಿಯಲ್ಲಿ ಅವರ ಮರಣದ ತನಕ ಅವರು ಬಹಳ ದೀನ ಮನಸ್ಸಿನಿಂದ ಕರ್ತನ ಪ್ರವಾದಿಯಾಗಿ ಉಜ್ಜೀವನಕ್ಕೆ ಕಾರಣವಾಗಿ ಜೀವಿಸಿದಂಥ ದೇವ ಸೇವಕರಾಗಿದ್ದಾರೆ. 1918ನೇ ಏಪ್ರಿಲ್ ತಿಂಗಳಲ್ಲಿ ಮೊದಲನೇ ಮಹಾಯುದ್ಧದಲ್ಲಿ ಭಾಗವಹಿಸಿದ ಕೆಂಬಲ್ ರವರು ಗಾಯಗೊಂಡು ಅವರ ಶರೀರವೆಲ್ಲ ರಕ್ತಮಯವಾಗಿದ್ದಾಗ ಅವರು ದೇವರಿಗೆ ಹೀಗೆ ಪ್ರಾರ್ಥಿಸಿದರು: ತಂದೆಯೇ, ಪಾಪಿಯಾಗಿರುವ ನನ್ನನ್ನು ಪರಿಶುದ್ಧನಾಗಿ ಮಾಡು. ಆ ಕೂಡಲೇ ಕೆಂಬಲ್ ರವರಿಗೆ ಒಂದು ಮಹಾಶಕ್ತಿ ತನ್ನ ಶರೀರದೊಳಗೆ ಪ್ರವೇಶಿಸಿದಂತೆ ಅವರಿಗೆ ತಾನು ಬೆಂಕಿಯಲ್ಲಿ ದಾಟಿ ಹೋಗುವ ಅನುಭವ ಉಂಟಾಯಿತು. ತಾನು ದೇವರ ಬಳಿಗೆ ಹೋಗುತ್ತಿದ್ದೇನೆಂದು ಅವರಿಗೆ ಭಾಸವಾಯಿತು. ಅವರನ್ನು ಆಸ್ಪತ್ರೆಗೆ ಸಾಗಿಸುವಂಥ ಸಮಯದಲ್ಲಿ ಸ್ಟ್ರೆಚರ್ ಮೇಲೆ ಮಲಗಿಕೊಂಡಿರುವಾಗ 103ನೇ ಕೀರ್ತನೆಯನ್ನು ಓದಿದರು. ಕೆಲವೇ ನಿಮಿಷಗಳಲ್ಲಿ ಪವಿತ್ರಾತ್ಮನ ಶಕ್ತಿಯು ಅಲ್ಲದವರ ಮೇಲೆ ಕೂಡ ಪವಿತ್ರಾತ್ಮನು ಇಳಿದು ಬಂದನು. 6 ಮಂದಿ ಕೆನಡಾದ ಯೋಧರು ಆ ಗಳಿಗೆಯಲ್ಲೇ ರಕ್ಷಣೆಯನ್ನು ಹೊಂದಿದರು. ಪವಿತ್ರಾತ್ಮನ ಅದ್ವಿತೀಯ ಶಕ್ತಿಯನ್ನು ಹೊಂದುವ ಗುಟ್ಟನ್ನು ಈ ದೇವ ಸೇವಕರು ಕಂಡುಕೊಂಡರು. ಅಂದಿನಿಂದ ಅವರು ಸಾಯುವ ತನಕ ದೇವರಾತ್ಮನ ಶಕ್ತಿ, ಭಕ್ತಿ ಸಂಜೀವನ ಇವುಗಳಿಗಾಗಿ ದನಿಯದ ದಾಹದಿಂದ ತುಂಬಿದವರಾಗಿದ್ದರು. ಮಹಾಯುದ್ಧವು ಮುಗಿಯಿತು ಮತ್ತು ಕೆಂಬಲ್ ರವರು ಗುಣಮುಖರಾದರು. ತಮ್ಮ ಊರಿಗೆ ಹಿಂತಿರುಗಿ ಬಂದಾಗ ಪ್ರತಿ ಮನೆಯನ್ನು ಸಂದರ್ಶಿಸಿ ಅಲ್ಲಿ ದೇವರ ವಾಕ್ಯವನ್ನು ಓದಿ ತಮ್ಮ ಸಾಕ್ಷಿಯನ್ನು ಹೇಳಿ ಮನೆಯವರಿಗಾಗಿ ಪ್ರಾರ್ಥಿಸುತ್ತಿದ್ದರು. ವೇದ ಶಾಲೆಯಲ್ಲಿ ದೈವಶಾಸ್ತ್ರದ ತರಬೇತಿ ಹೊಂದುತ್ತಿರುವಾಗ ಒಂದು ದಿನ ಕ್ಲಾಸ್ ಪ್ರಾರಂಭವಾಗುವ ಮೊದಲು ಕೆಂಬಲ್ ರವರು ಎದ್ದು ನಿಂತು ಯೇಸು ಕ್ರಿಸ್ತನು ನನ್ನ ದಿವ್ಯ ಮಿತ್ರನು ಎಂದು ಹೇಳಿದರು. ಒಡನೆ ದೇವರ ಶಕ್ತಿ ಆ ತರಗತಿಯ ಮೇಲೆ ಇದ್ದವರ ಎಲ್ಲ ವಿದ್ಯಾರ್ಥಿಗಳ ಮೇಲೆ ಇಳಿದು ಬಂತು. ಎಲ್ಲ ವಿದ್ಯಾರ್ಥಿಗಳು ಮೊಣಕಾಲೂರಿದರು, ಪಾಠ ತೆಗೆದುಕೊಳ್ಳುವುದನ್ನೇ ಮರೆತರು. ಅನೇಕ ಗಂಟೆಗಳ ಕಾಲ ಪ್ರಾರ್ಥನೆಯಲ್ಲಿ ಕಳೆದರು. ದೇವರು ಕೆಂಬಲ್ ರವರನ್ನ ಭಕ್ತಿ ಸಂಜೀವನಕ್ಕೆ ಉಪಯೋಗಿಸುತ್ತಾನೆ ಎಂಬುದಾಗಿ ಹೇಳುವುದಕ್ಕೆ ಇದು ಮೊದಲನೆಯ ಸೂಚನೆಯಾಗಿತ್ತು. ಕೆಲವು ವೇಳೆ ಜನರು ಅವರವರ ಮನೆಗಳಿಂದ
ಎಳೆದು ತಂದಂತೆ ದೇವರ ಶಕ್ತಿಯು ಅವರನ್ನು ಕೂಟಗಳಿಗೆ ತಂದಿತು. ಪರಿಣಾಮ ಹೊಂದಿದ ಜನರು ಎಲ್ಲಿಯಾದರೂ ಅಲ್ಲಿ ಪ್ರಾರ್ಥನೆಗೆ ಮೊಣಕಾಲೂರುತ್ತಿದ್ದರು. ಪೊಲೀಸ್ ಸ್ಟೇಷನ್ ಎದುರಿಗೆ ಪ್ರಾರ್ಥನೆಯಲ್ಲಿ ಅನೇಕ ವ್ಯಕ್ತಿಗಳು ಮೊಣಕಾಲು ಊರಿದ್ದ ಸಂಭವಗಳೂ ಉಂಟು.